ನಮಸ್ಕಾರ ಎಲ್ರಿಗೂ. ಅರ್ಜುನ್ಸ್ ಜಿಮ್ ಬಾಂಡ್ ಟು ಬಿಲ್ಡ್ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ನನ್ನ ಹೆಸರು ಅರ್ಜುನ್. ನಾನು ಜಿಮ್ ಓನರ್ ಹಾಗೂ ಫಿಟ್ನೆಸ್ ಕೋಚ್. ವರ್ಕೌಟ್ ಎಲ್ಲರೂ ಮಾಡಿರ್ತೀರಾ. ಬೇಸಿಕ್ ಎಕ್ಸರ್ಸೈಸಸ್ ಏನೇನ್ ಮಾಡ್ಬೇಕಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಅದರಲ್ಲಿ ಡಿಫ್ರೆಂಟ್ ಮೆಥಡ್ಸ್, ಡಿಫ್ರೆಂಟ್ ಟೆಕ್ನಿಕ್ಸ್ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಅದನ್ನ ನಾನು ನಿಮ್ ಮುಂದೆ ಇವಾಗ ರಿವೀಲ್ ಮಾಡ್ತೀನಿ. ಯೂಶಲ್ ಆಗಿ ನಾನು ನನ್ನ ಜಿಮ್ ಅಲ್ಲಿ ಜನರಲ್ ಟ್ರೈನಿಂಗ್ ಆಗಿದ್ರು ಕೂಡ, ಪರ್ಸನಲ್ ಟ್ರೈನಿಂಗ್ ಆಗಿದ್ರು ಕೂಡ, ಸೊ ಇಬ್ರಿಗೂ ನಾನು ಸರಿಸಮಾನವಾಗಿ ಇದನ್ನ ಹೇಳ್ಕೊಡ್ತೀನಿ. ಆದ್ರೆ ಅವರು ಡೆಡಿಕೇಶನ್ ತೋರಿಸ್ಬೇಕು, ಜಿಮ್ಗೆ ರೆಗ್ಯುಲರ್ ಆಗಿ ಬರಬೇಕು, ಮತ್ತೆ ನನ್ಗೆ ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು. ಇಂಥವ್ರಿಗೆ ಮಾತ್ರ ತೋರಿಸ್ಕೊಡ್ತಿದ್ದೆ. ಈಗ ನಾನು ಅದನ್ನ ಎಲ್ಲರಿಗೂ ತೋರಿಸ್ಕೊಡ್ತಿದ್ದೀನಿ. ಆ ಟ್ರೈನಿಂಗ್ ಮೆಥಡ್ ನ ಹೆಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಅದರಲ್ಲಿ ಡೆಡಿಕೇಟೆಡ್ ಇರೋರ್ಗೆ ಖಂಡಿತ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಡಿಫ್ರೆಂಟ್ ಮೆಥಡ್ಸ್ ಅಂತ ಅಂದ್ರೆ ಪ್ರೋಗ್ರೆಸಿವ್ ಓವರ್ಲೋಡ್, ಮತ್ತೆ ಸೂಪರ್ ಸೆಟ್ಸ್, ಪ್ರೋಗ್ರೆಸಿವ್ ಡ್ರಾಪ್ ಸೆಟ್ಸ್, ಪಿರಾಮಿಡ್, ಯೂನಿಲ್ಯಾಟ್ರಲ್ ಎಕ್ಸರ್ಸೈಸ್. ಸೊ ಈ ತರ ಸುಮಾರು ಡಿಫ್ರೆಂಟ್ ಮೆಥಡ್ಸ್ ಬರುತ್ತೆ. ಅದನ್ನ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಹೇಗ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಪ್ರಾಕ್ಟಿಕಲ್ ಆಗಿ ಒಂದು ಚೆಸ್ಟ್ ಎಕ್ಸರ್ಸೈಸ್ ತಗೊಂತೀನಿ. ಸೊ ಪ್ರತಿಯೊಂದು ಎಕ್ಸರ್ಸೈಸಸ್ ಅಲ್ಲೂ ಅದನ್ನ ತೋರಿಸೋದಕ್ಕೆ ಟೈಮ್ ಆಗುತ್ತೆ. ಒಂದು ಚೆಸ್ಟ್ ಎಕ್ಸರ್ಸೈಸಸ್ ಅಲ್ಲಿ ಬರುವಂತ ಒಂದು 5 ರಿಂದ 6 ವೇರಿಯೇಷನ್ಸ್ ಅಲ್ಲಿ ಸೊ ಹೇಗೆ ಡಿಫ್ರೆಂಟ್ ಮೆಥಡ್ಸ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಅದನ್ನ ಎಕ್ಸಾಂಪಲ್ ಆಗಿ ತಗೊಂಡು ನೀವು ಬೇರೆ ವರ್ಕೌಟ್ಸ್, ಬೇಸಿಕ್ ವರ್ಕೌಟ್ ಏನ್ ನಿಮ್ಗೆ ಗೊತ್ತಿರುತ್ತೆ, ಈ ಡಿಫ್ರೆಂಟ್ ಮೆಥಡ್ಸ್ ನ ಇಂಪ್ಲಿಮೆಂಟ್ ಮಾಡಬಹುದು. ಇದರಿಂದ ಯೂಸಸ್, ಸೊ ಪ್ರತಿ ವಾರ ಅದೇ ತರ ಎಕ್ಸರ್ಸೈಸ್ ಮಾಡಿ ನಿಮ್ಗೆ ಬೋರಿಂಗ್ ಫೀಲ್ ಆಗ್ತಿರಲ್ಲ. ಸೊ ಅದಾದ್ಮೇಲೆ ಅಡ್ವಾನ್ಸ್ ಮಸಲ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಅಡ್ವಾನ್ಸ್ ಲೆವೆಲ್ ಅಲ್ಲಿ ರಿಸಲ್ಟ್ಸ್, ಸೊ ಜಾಸ್ತಿ ದಿನ ತಗೊಳ್ಳೋ ರಿಸಲ್ಟ್ಸ್, ಸೊ ನಿಮ್ಗೆ ಬೇಗ ಬರೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಜೊತೆಗೇನೆ ವರ್ಕೌಟ್ ಜೊತೆಗೆ ನೀವು ಒಳ್ಳೆ ನ್ಯೂಟ್ರಿಷನ್, ಪ್ರೋಟೀನ್ ಫುಡ್, ಅದ್ರ ಜೊತೆಗೆ 8 ಅವರ್ ನಿದ್ದೆ, ಸೊ ಇದೆಲ್ಲ ಬೇಕೇ ಬೇಕು. ಬಟ್ ಡಿಫ್ರೆಂಟ್ ಮೆಥಡ್ಸ್ ತರ ಡಿಫ್ರೆಂಟ್ ಆಗಿ ನೀವು ಪ್ರತಿ ವೀಕ್ ಮಾಡಿದಾಗ ಸೊ ನಿಮ್ಗೆ ವರ್ಕೌಟ್ ಫೀಲ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಫಸ್ಟ್ ಮೆಥಡ್ ಪ್ರೋಗ್ರೆಸಿವ್ ಓವರ್ಲೋಡ್ ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ. ನಾನಿವಾಗ 12.5 ಡಂಬಲ್ಸ್ ನ ತಗೊಂಡಿದ್ದೀನಿ. ಸೊ ಅದರಲ್ಲಿ 10 ರೆಪ್ಸ್ ಹೊಡಿತೀನಿ, 2 ರೌಂಡ್ಸ್ ಹೊಡಿತೀನಿ. ನಂತರ 15 kgs ತಗೊಂಡು 8 ಹೊಡಿತೀನಿ, 2 ರೌಂಡ್ಸ್ ಹೊಡಿತೀನಿ. ಸೊ ನೆಕ್ಸ್ಟ್ ವೀಕ್ ಬಂದ್ಬಿಟ್ಟು ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಫಸ್ಟ್ ಡೇ 15 ತಗೊಂತೀನಿ. ಸೊ ಅದರಲ್ಲಿ 10 ಹೊಡಿತೀನಿ. 17.5 ಅಥವಾ 20 ತಗೊಂಡು ಸೊ ಅದರಲ್ಲಿ 8 ಹೊಡಿತೀನಿ. ಸೊ ಹಂಗಾಗಿ ಇದು ಪ್ರೋಗ್ರೆಸಿವ್ ಓವರ್ಲೋಡ್ ಅಂತಂದ್ರೆ ಪ್ರತಿ ವೀಕು ನಾವು ವೆಯ್ಟ್ ನ ಮತ್ತೆ ರೆಪ್ಸ್ ನ ಪ್ರೋಗ್ರೆಸಿವ್ ಆಗಿ ಮಾಡೋದೇ ಪ್ರೋಗ್ರೆಸಿವ್ ಓವರ್ಲೋಡ್. 1 2 3 ಫುಲ್ ಡೀಪ್ ಆಗಿ ಕೆಳಗಡೆ ಹೋಗ್ಬೇಕು. 4 ಲಿಫ್ಟ್ ಮಾಡ್ಬೇಕಾದ್ರೆ ಎಕ್ಸೈಟ್ ಮಾಡ್ಬೇಕು, ಇನ್ಹೇಲ್ ಮಾಡ್ಬೇಕು. 6 7 8 9 10 ಈ ತರ 2 ರೌಂಡ್ಸ್ 12.5 ಮುಗಿಸ್ತೀನಿ. ನೆಕ್ಸ್ಟ್ 15 kgs ತಗೊಂಡು 8 ರೆಪ್ಸ್ ಹೊಡಿತೀನಿ, 2 ರೌಂಡ್ಸ್. One, 2, 3, 4, 5, 6, 7, 8. ಈಗ ಬಿಗಿನರ್ಸ್ ಪ್ರೋಗ್ರೆಸಿವ್ ಓವರ್ಲೋಡ್ ಹೇಗ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಅವಾಗ್ಲೇ ನನ್ಗೆ ಎಕ್ಸ್ಪೀರಿಯನ್ಸ್ ಇತ್ತು. 12.5 ಮತ್ತೆ 15 kgs ಇಂದ ಹೇಳ್ಕೊಟ್ಟೆ. ಬಟ್ ಜಿಮ್ಗೆ ಹೋಗಿದ ತಕ್ಷಣ ಸ್ಟಾರ್ಟಿಂಗ್ ಬಿಗಿನರ್ಸ್ ಇರ್ತಾರೆ, ಅವ್ರಿಗೆ ಅಷ್ಟೊಂದು ವೆಯ್ಟ್ಸ್ ಲಿಫ್ಟ್ ಮಾಡಕ್ ಆಗಲ್ಲ, ಇನ್ನು ಸ್ಟ್ರೆಂತ್ ಬಿಲ್ಡ್ ಆಗಿರಲ್ಲ. ಅವ್ರ ಹೆಂಗ್ ಮಾಡ್ಬೋದು? ನಾನು 5 kgs ಅಲ್ಲಿ 5 ಮತ್ತೆ 7.5 10 ಅಲ್ಲಿ ಮಾಡ್ತೀನಿ. ಅವರು 2.5 ಯೂಸ್ ಮಾಡ್ಬೋದು. ಫಸ್ಟ್ 5 kgs ಅಲ್ಲಿ 20 ರೆಪ್ಸ್ ಹೊಡಿಬೇಕಾಗುತ್ತೆ.
ಜಾಸ್ತಿ ವೆಯ್ಟ್ಸ್ ಇದ್ದಾಗ ರೆಪ್ಸ್ ಕಮ್ಮಿ ಇರುತ್ತೆ, 10 to 8. ವೆಯ್ಟ್ ಕಮ್ಮಿ ಇರೋದ್ರಿಂದ 20, 30 ಎಷ್ಟು ಬೇಕಾದ್ರೂ ಹೊಡಿಬೋದಾಗುತ್ತೆ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರೆಸ್ಟ್ ಇವಾಗ 20 ರೆಪ್ಸ್ ಹೊಡೆದಲ್ಲ, 20 ಸೆಕೆಂಡ್ ರೆಪ್ಸ್ ತಗೊಬೋದು, ಅಥವಾ ಬಿಗಿನಿಂಗ್ ಸ್ಟೇಜ್ ಆಗಲ್ಲ, ಇನ್ ಸ್ವಲ್ಪ ಜಾಸ್ತಿ ಸೆಕೆಂಡ್ಸ್ ರೆಸ್ಟ್ ತಗೊಳ್ಬೋದು. ಸೊ ರೆಸ್ಟ್ ತಗೊಂಡಷ್ಟು ನಿಮ್ಗೆ ನೆಕ್ಸ್ಟ್ ಎಕ್ಸರ್ಸೈಸ್ಗೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ 7.5. ಇದರಲ್ಲಿ 10 to 15 reps. 1, 2, 3, 4, 5, 6, 7, 8, 9, 10, 11, 12, 13, 14, 15. ನೆಕ್ಸ್ಟ್ 10 kgs ಅಲ್ಲಿ 8 to 10 reps. 1, 2, 3, 4, 5, 6, 7, 8, 9, 10. ನೆಕ್ಸ್ಟ್ ಬೇಕು ಸ್ಟ್ರೆಂತ್. ವೀಕ್ಲಿ ಸ್ಟ್ರೆಂತ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಅದ್ರ ತಕ್ಕಂತೆ ವೇಟ್ಸ್ ರೆಪ್ಸ್ ಚೇಂಜ್ ಮಾಡ್ತಾ ಹೋಗ್ಬೋದು. ಈಗ ಪ್ರೋಗ್ರೆಸಿವ್ ಡ್ರಾಪ್ ಸೆಟ್ಸ್ ಹೆಂಗ್ ಹೊಡೆಯೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಅವಾಗ್ಲೂ ಏನ್ ಮಾಡಿದ್ವಿ, ಕಮ್ಮಿ ವೆಯ್ಟ್ ಅಲ್ಲಿ ಜಾಸ್ತಿ ರೆಪ್ಸ್ ಹೊಡಿದ್ವಿ. ಇವಾಗ ಜಾಸ್ತಿ ವೆಯ್ಟ್ಸ್ ಅಲ್ಲಿ ಕಮ್ಮಿ ರೆಪ್ಸ್ ಇಂದ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಫಸ್ಟ್ 10 kgs ತಗೊಂಡಿದ್ದೀನಿ. 10 kgs ಅಲ್ಲಿ 10 ರೆಪ್ಸ್ ಹೊಡಿತೀನಿ. 1, 2, 3, 4, 5, 6, 7, 8, 9, 10. ಇದಾದ್ಮೇಲೆ 7.5 kgs ತಗೊಂಡಿನಿ. ಸೊ ಅದರಲ್ಲಿ 15 ಹೊಡಿತೀನಿ. 15 to 20. 1, 2, 3, 4, 5, 6, 7, 8, 9, 10, 11, 12, 13, 14, 15. ಈಗ 5 kgs ತಗೊಂತೀನಿ. ಅದರಲ್ಲಿ 20 ಹೊಡಿತೀನಿ. ಸೊ ರಿವರ್ಸ್ ಏನ್ ಹೊಡಿತೀವಿ ಅದೇ ಡ್ರಾಪ್ಸ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20.
ಪ್ರೋಗ್ರೆಸಿವ್ ಓವರ್ಲೋಡ್ 1 ವೀಕು, ನೆಕ್ಸ್ಟ್ ವೀಕ್ ಡ್ರಾಪ್ ಸೆಟ್ಸ್. ಸೊ ಈ ತರ ಎಲ್ಲ ಎಕ್ಸರ್ಸೈಸಸ್ ಅನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಈಗ ನಾವು ಪ್ರೋಗ್ರೆಸಿವ್ ಓವರ್ಲೋಡ್ ಡ್ರಾಪ್ ಸೆಟ್ ಹೆಂಗ್ ಮಾಡಿದ್ವಿ ಅದನ್ನೇ 6 ರೌಂಡ್ ಅಸೆಂಡಿಂಗು ಡಿಸೆಂಡಿಂಗು ಮಾಡೋದೇ ಪಿರಾಮಿಡ್. ಸೊ ಪಿರಾಮಿಡ್ ಹೆಂಗಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನಾವು 3 ಸೆಟ್ಸ್ ಮಾಡಿದ್ವಿ ಎಕ್ಸರ್ಸೈಸ್, ಇವಾಗ ಅದು 6 ಆಗುತ್ತೆ, ಅದೇ ಪಿರಾಮಿಡ್. ಫಸ್ಟ್ 5 kgs 1 2 3 4 5 6 7 8 9 10 11 12 13 14 15 16 17 18 19 20. ಪಿರಾಮಿಡ್ ಎಕ್ಸರ್ಸೈಸ್ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಮತ್ತು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. One, 2, 3, 4, 5, 6, 7, 8, 9, 10, 11, 12, 13, 14, 15. ಅದಾದ್ಮೇಲೆ 10 kgs ಅಲ್ಲಿ 10 kgs ಅಲ್ಲಿ 10 2 ರೌಂಡ್ ರಿಪೀಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮೇಲೆ ಹೋಗಿ ಕೆಳಗಡೆ ಇಳಿಸ್ತಾ ಇದೀವಿ, ಅಸೆಂಡಿಂಗ್ ಇಂದ ಹೋಗಿ ಡಿಸೆಂಡಿಂಗ್ ಆರ್ಡರ್. 8 to 10 reps. 1 2 3 4 5 6 7 8 9 10. ಮತ್ತೆ 10 reps. One, 2, 3, 4, 5, 6, 7, 8, 9, 10. ಮತ್ತೆ 7.5 ತಗೊಂಡು 20. 15. 1, 2, 3, 4, 5, 6, 7, 8, 9, 10, 11, 12, 13, 14, 15. ಮತ್ತೆ 5 kgs ಅಲ್ಲಿ 20 reps. One, 2, 3,
4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Ascending to descending. Total 6 rounds ಬರುತ್ತೀಗ. ಇದು ಪಿರಾಮಿಡ್ ಮುಕ್ತಾಯ. ಈಗ ಸೂಪರ್ ಸೆಟ್ ಹೇಗ್ ಮಾಡೋದಂತ ತಿಳಿಸ್ಕೊಡ್ತೀನಿ. 2 ವೇರಿಯೇಷನ್ಸ್ ಬ್ಯಾಕ್ ಟು ಬ್ಯಾಕ್ ಮಾಡೋದೇ ಸೂಪರ್ ಸೆಟ್ಸ್. ಫಸ್ಟ್ ಚೆಸ್ಟ್ ಪ್ರೆಸ್ 1, 2, 3, 4, 5, 6, 15 ಮಾಡಬೇಕು. 7, 8, 9, 10, 11, 12, 13, 14, 15. ಮತ್ತೆ ವಿತೌಟ್ ರೆಸ್ಟ್ ಇನ್ನೊಂದು ಎಕ್ಸರ್ಸೈಸ್, ಇನ್ನೊಂದು ವೇರಿಯೇಷನ್ ಫ್ಲೈಸ್. Just dumbbell flies. 1, 2, 3, 4, 5, 6, 7, 8, 9, 10, 11, 12, 13, 14, 15. ಎರಡು 15 ಮುಗಿತು. ಇದು ಸೂಪರ್ ಸೆಟ್. ಇದು ತುಂಬಾ ಫಾಸ್ಟ್ ಆಗೂ ಆಗುತ್ತೆ ಮತ್ತೆ ಎಫೆಕ್ಟಿವ್ ಆಗೂ ಇದೆ. ಈಗ ಹೈ ಇಂಟೆನ್ಸ್ ಮೆಕ್ಯಾನಿಕಲ್ ಡ್ರಾಪ್ ಸೆಟ್ಸ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ತುಂಬಾ ಬೇಗ ಮುಗಿಸ್ಬೋದಾದಂತಹ ವರ್ಕೌಟ್. ಈಗ ಫಾರ್ ಎಕ್ಸಾಂಪಲ್ ಹಾಫ್ ಎನ್ ಅವರ್ ಅಷ್ಟೇ ವರ್ಕೌಟ್ ಮಾಡೋಕೆ ಟೈಮ್ ಇರೋದು, ಏನೋ ಎಮರ್ಜೆನ್ಸಿ ವರ್ಕ್ ಇದೆ ಅಂತವ್ರಿಗೆ ಇದು ಯೂಸ್ ಆಗುತ್ತೆ. ಬಟ್ ಹೈ ಟೆನ್ಷನ್ ಕ್ರಿಯೇಟ್ ಮಾಡಿ ಮಸಲ್ ಹೈಪರ್ಟ್ರೋಫಿ ರೀಚ್ ಆಗೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಫಸ್ಟ್ 10 kgs ತಗೊಂತೀನಿ. ಇದರಲ್ಲಿ 30-20, 10-20, 30 ಆ ತರ ಎಲ್ಲ ರೆಪ್ಸ್ ಇರಲ್ಲ. ಇದ್ರಲ್ಲಿ ಎಲ್ಲ 10 ರೆಪ್ಸ್ ಇರುತ್ತೆ, ಯಾಕಂದ್ರೆ ಗ್ಯಾಪ್ ಇರಲ್ವಲ್ಲ. ಸೊ ಗ್ಯಾಪ್ ತಗೊಂಡಷ್ಟು ನಾವು ರೆಪ್ಸ್ ಜಾಸ್ತಿ ಹೊಡಿಬಹುದು. ಇದ್ರಲ್ಲಿ ವಿತೌಟ್ ರೆಸ್ಟ್, ವಿತೌಟ್ ಗ್ಯಾಪ್ ಮಾಡ್ತಾ ಇರ್ತೀವಿ. ಸೊ ಬನ್ನಿ ಹೆಂಗ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಫಸ್ಟ್ 10 kgs 10 reps. 1, 2, 3, 4, 5, 6, 7, 8, 9, 10. ತಕ್ಷಣ 7.5 ಹೋಗ್ಬಿಡುದು. ಇವಾಗ ಪಾರ್ಟ್ನರ್ಸ್ಗೆ ಡಿಪೆಂಡೆಂಟ್ ಆಗಿರ್ತಾರಲ್ಲ ಅಂತವ್ರಿಗೂ ಇದು ಯೂಸ್ ಆಗುತ್ತೆ. ಸೊ ಪಾರ್ಟ್ನರ್ಸ್ ಡಿಪೆಂಡೆಂಟ್ ಆದ್ರೆ ಅವರು ಸಪೋರ್ಟ್ ತಗೊಂಡ್ರೆ ಅವ್ರು ನಮ್ದು ಎಕ್ಸ್ಟ್ರಾ ವೆಯ್ಟ್ ಫೀಲ್ ಆಗ್ತಿರುತ್ತೆ, ಅವ್ರು ಕೊಟ್ಟಂಗ ಆಗುತ್ತೆ. ಬಟ್ ಇದು ಕಂಟಿನ್ಯೂಸ್ ಆಗಿ ನಾವೇ ಮಾಡ್ತಾ ಇರ್ತೀವಿ, ಡ್ರಾಪ್ ಮಾಡಿ ಮಾಡ್ತೀವಿ. 1, 2, 3, 4, 5, 6, 7, 8, 9, 10. 5 kgs without rest drop. 1, 2, 3, 4, 5, 6, 7, 8, 9, 10. 10ಗಿಂತ ಜಾಸ್ತಿ ರೆಪ್ಸ್ ಹೊಡೆಯೋದಕ್ಕೂ ಆಗಲ್ಲ, ಯಾಕಂತಂದ್ರೆ ರೆಸ್ಟ್ ಇರಲ್ವಲ್ಲ. ಸೊ ಅಷ್ಟೇ ಮುಗ್ದೋಗ್ಬಿಡುತ್ತೆ. ಇದೇ ತರ ನಾವು ಫ್ಲಾಟ್ ಇನ್ಕ್ಲೈನು ಡಿಕ್ಲೈನು ಇದೆಲ್ಲ ಮಾಡಿ ಫ್ಲೈಸ್ ಎಲ್ಲ 5 to 6 ವೇರಿಯೇಷನ್ ಮಾಡೋಷ್ಟಲ್ಲ ಹಾಫ್ ಎನ್ ಅವರ್ ಅಲ್ಲಿ ಮುಗ್ದೋಗ್ಬಿಡುತ್ತೆ. ಮತ್ತೆ ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ ಈ ಎಕ್ಸರ್ಸೈಸ್. ನೆಕ್ಸ್ಟ್ ಯೂನಿಲ್ಯಾಟರಲ್ ಎಕ್ಸರ್ಸೈಸ್ ಅಂದ್ರೆ ಸಿಂಗಲ್ ಹ್ಯಾಂಡ್ ಅಲ್ಲಿ ಎಕ್ಸರ್ಸೈಸ್ ಮಾಡೋದು. ಸಿಂಗಲ್ ಹ್ಯಾಂಡ್ ನ ಯೂಸ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡೋದು. ಇದು ನಮ್ಗೆ ಬ್ಯಾಲೆನ್ಸ್ ಇಂಪ್ರೂವ್ ಮಾಡಿ ಮಸಲ್ ಹೈಪರ್ಟ್ರೋಫಿ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಸ್ಟ್ 10 kgs ಡಂಬಲ್. ಅವ್ರವ್ರ ಸ್ಟ್ರೆಂತ್ಗೆ ಅನುಸಾರವಾಗಿ ಅವರು ಡಂಬಲ್ಸ್ ನ ತಗೊಬೋದಾಗುತ್ತೆ. ಫಸ್ಟ್ 1,
2, 3, 4, 5, 10 reps, 6, 7, 8, 9, 10. 10 reps right, 10 reps left. 1, 2, 3, 4, 5, 6, 7, 8, 9, 10. ಇದಾದ್ಮೇಲೆ 7.5 ಅದರಲ್ಲೂ 10 reps. 1, 2, 3, 4, 5, 6, 7, 8, 9, 10. ರೆಸ್ಟ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ರೆಪ್ಸ್. 1, 2, 3, 4, 5, 6, 7, 8, 9, 10. ಇದಾದ್ಮೇಲೆ 5 ಇದನ್ನು 10 to 15 reps. 1, 2, 3, 4, 5, 6, 7, 8, 9, 10, 11, 12. 1, 2, 3, 4, 5, 6, 7, 8, 9, 10, 11, 12. ಇದು 3 ರೌಂಡ್ಸ್ ಆಯ್ತು. 4th ರೌಂಡ್ ಫಸ್ಟ್ ನಾವೇನ್ ತಗೊಂಡಿದ್ವಿ 10 kgs, ಅದಕ್ಕಿಂತನೂ ಒಂದು 2.5 ಎಕ್ಸ್ಟ್ರಾ ವೇಟ್ಸ್ ಅಂದ್ರೆ 12.5 ಎಕ್ಸ್ಟ್ರಾ ತಗೊಂಡು 5 to 6 reps ಹೊಡೆಯೋದು. ಇದು ಇನ್ ಸ್ವಲ್ಪ ಇಂಟೆನ್ಸ್ ಕ್ರಿಯೇಟ್ ಮಾಡೋದು. 12.5 ತಗೊಂಡೆ. 1, 2, 3, 4, 5. Left hand. 1, 2, 3, 4, 5. ಈ ತರ ಫ್ಲಾಟ್ 2 ಸೆಟ್, ಇನ್ಕ್ಲೈನ್ 2 ಸೆಟ್, ಡಿಕ್ಲೈನ್ 2 ಸೆಟ್. ಈ ತರ ಮಾಡಿದ್ರೆ ಆ ವೀಕ್ ಚೆಸ್ಟ್ ವರ್ಕೌಟ್ ಕಂಪ್ಲೀಟ್ ಆಗೋದು. 2 ರೌಂಡ್ಸ್ ಮಾಡೋಷ್ಟೇ 45 minutes to 1 hour ಆಗ್ಬಿಡುತ್ತೆ. ಇದು ಐಸೋಮೆಟ್ರಿಕ್ ಮೆಥಡ್ ಅಂತ. ಸೊ ಮಸಲ್ಸ್ ನ ಚೆನ್ನಾಗಿ ಐಸೋಲೇಟ್ ಮಾಡೋದು, ಅಂದ್ರೆ ಸ್ಟ್ರೆಸ್ ಟೆನ್ಷನ್ ಕೊಡೋದು. ಸೊ ಇದನ್ನ ಚಾರ್ಲ್ಸ್ ಅಟ್ಲಾಸ್ ಅಂತ ಒಬ್ಬ ಫೇಮಸ್ ವ್ಯಕ್ತಿ ಕಂಡುಹಿಡಿತಾನೆ. ಅವನು ಬಾಡಿ weight ಇಂದ ಸ್ಟಾರ್ಟ್ ಮಾಡ್ತಾನೆ. ಈಗ ಬಾಡಿನೇ ಯೂಸ್ ಮಾಡ್ಕೊಂಡು ಪುಷಪ್ಸ್ ಪುಲ್ ಅಪ್ಸ್ ಅದರಿಂದ. ಸೊ ನಾವೇನು ಮೂವ್ಮೆಂಟ್ ಮಾಡ್ತಿರ್ತೀವಿ, ಸೊ ಎಷ್ಟಾಗುತ್ತೋ ಅಷ್ಟು ಅದನ್ನು ಹೋಲ್ಡ್ ಮಾಡ್ಬೇಕು. ಆ ಸ್ಟ್ರೆಚಸ್ ತರನೇ ಹೋಲ್ಡ್ ಮಾಡ್ಕೊಂಡು ಎಷ್ಟೊತ್ತವರೆಗೂ ಇರ್ತೀವಿ, ಅದೇ ಐಸೋಮೆಟ್ರಿಕ್ ಎಕ್ಸರ್ಸೈಸ್. ಇದು ನಾವು ಈಗ ವೆಯ್ಟ್ ಟ್ರೈನಿಂಗ್ ಅಲ್ಲಿ ಇದನ್ನ ಹೆಂಗೆ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವೆಯ್ಟ್ ಟ್ರೈನಿಂಗ್ ಮೂವ್ಮೆಂಟ್ ಮಾಡಿ ಐಸೋಮೆಟ್ರಿಕ್ ಎಕ್ಸರ್ಸೈಸ್. ಏನಿಲ್ಲ, ಎಷ್ಟಾಗುತ್ತೋ ಅಷ್ಟು ಫೇಲ್ಯೂರ್ ಮಾಡ್ಬೇಕಾಗುತ್ತೆ. ಸ್ವಲ್ಪ ವೆಯ್ಟ್ ಜಾಸ್ತಿನೇ ಇರ್ಬೇಕಾಗುತ್ತೆ ನಮ್ ಕೆಪಾಸಿಟಿಗೆ ತಕ್ಕಂತೆ. 1, 2, ಫೇಲ್ಯೂರ್. 3, 4, 5, 6, 7, 8, 9, 10. ಇಷ್ಟೇ ಆಗೋದು. ಆಮೇಲೆ ಹೋಲ್ಡ್ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಹೋಲ್ಡ್. ಇದು ಮಸಲ್ಸ್ಗೆ ಸಖತ್ತಾಗಿ ಟೆನ್ಷನ್ ಕೊಡುತ್ತೆ. ಸೊ ಟೆನ್ಷನ್ ಕೊಟ್ಟಾಗ ಹೈಪರ್ಟ್ರೋಫಿ ರೀಚ್ ಆಗಿ ಮಸಲ್ ಗೇನ್ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ ಎಕ್ಸರ್ಸೈಸ್ ಎಷ್ಟು ಡಿಫ್ರೆಂಟ್ ಆಗಿತ್ತು, ಎಷ್ಟು ಮಜವಾಗಿತ್ತು.
ಮತ್ತೆ ವೀಕ್ಲಿ ಒಂದೇ ತರ ಎಕ್ಸರ್ಸೈಸ್ ಮಾಡ್ಕೊಂಡು ಅದು ಬೋರಿಂಗ್ ಫೀಲ್ ಆಗ್ತಿರುತ್ತೆ. ಈ ತರ ಎಲ್ಲ ನಾವು ಡಿಫ್ರೆಂಟ್ ಮೆಥಡ್ಸ್ ನ ಟ್ರೈ ಮಾಡ್ತಾ ಹೋದ್ರೆ ನಮ್ಗೆ ಖುಷಿ ಆಗು ಇರುತ್ತೆ. ಅದ್ರ ಜೊತೆಗೆ ಆ ಮಸಲ್ ಹೈಪರ್ಟ್ರೋಫಿ ಚೆನ್ನಾಗಿ ರೀಚ್ ಆಗಿ ಸೊ ರಿಸಲ್ಟ್ಸ್ ಕೂಡ ಬರ್ತಾ ಇರುತ್ತೆ. ಈ ತರ ಎಕ್ಸರ್ಸೈಸಸ್ ಯಾರು ಅಷ್ಟು ಸುಲಭವಾಗಿ ಹೇಳ್ಕೊಡಲ್ಲ, ಯಾಕಂದ್ರೆ ಸಾಕಷ್ಟು ವರ್ಷಗಳ ಕಾಲ ಈ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ನಾನು ತುಂಬಾ ರಿಸರ್ಚ್ ಕೂಡ ಮಾಡಿದೀನಿ, ಬುಕ್ಸ್ ಎಲ್ಲ ಓದಿದೀನಿ. ಸೊ ಹಂಗಾಗಿ ನಾನು ಮುಂಚೆನೆ ಹೇಳ್ದಂಗೆ ನನ್ನ ಜಿಮ್ ಅಲ್ಲಿ ಡೆಡಿಕೇಟೆಡ್ ಆಗಿರೋರು, ಡಿಸಿಪ್ಲಿನ್ ಆಗಿರೋರು, ನನಗೆ ಯಾರು ರೆಸ್ಪೆಕ್ಟ್ಫುಲ್ ಆಗಿ ಸರ್ ಹೇಳ್ಕೊಡಿ ಅಂತ ಹೇಳ್ದವ್ರಿಗೆಲ್ಲ ನಾನು ಇದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ನೀವುಗಳು ಅಷ್ಟೇ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಇನ್ನ ಹೆಚ್ಚು ವಿಡಿಯೋಸ್ಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಅದು ನನಗೆ ಇನ್ನ ಪ್ರೋತ್ಸಾಹ ಸಿಗುತ್ತೆ ಹೆಚ್ಚೆಚ್ಚು ಈ ತರ ವಿಡಿಯೋಸ್ಗಳು ಮಾಡೋದಕ್ಕೆ.